ನಾವು ನಮ್ಮ ದೇಹ, ಮನಸ್ಸು, ಧನ, ತನು, ಮನ, ಧನ ಇವುಗಳಲ್ಲಿ ನಾನು ವಂಚಕನಾಗಬಾರದು. ನನಗಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸೇವೆ ಅಂತಂತಾರೆ ಕೆಲವು. ಚೆನ್ನಾಗಿ ಗುಂಡಿರ್ತಾರೆ, ಬೇಕಾದ ಕೆಲಸ ಮಾಡ್ತಾರೆ, 28 ಆಟಗಳನ್ನು ಆಡ್ತಾರೆ, ಅದರೊಳಗೆಲ್ಲ ಪ್ರೈಸ್ ತಗೊಂಡಿರ್ತಾರೆ, ಅಂಥ ಶಕ್ತಿ ಇದೆ. ದೇವರ ಸೇವೆ, ಗುರುಗಳ ಸೇವೆ ಏನೋ ಮಾಡೋ ಪ್ರಸಂಗ ಇದೆ, ಆ ಸಂದರ್ಭದಲ್ಲಿ ನನಗೆ ಆಗೋದಿಲ್ಲ, ಸ್ವಲ್ಪ ಶ್ರಮವಾಗುತ್ತೆ ಅಂತಂತಾರೆ. ಇದು ತನು ದೈಹಿಕವಾದ ವಂಚನೆ. ಬೇಕಾದಷ್ಟು ಹಣ ಇದ್ರೂ ಹಣ ಇಲ್ಲ ಅಂತ ಸುಳ್ಳು ಹೇಳೋದು. ಏಕಾಗ್ರವಾದ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡುವುದಕ್ಕೆ, ಪರಮಾತ್ಮನ ತತ್ವಗಳನ್ನು ತಿಳಿಯುವುದಕ್ಕೆ ಸಾಧ್ಯ ಇದ್ರೂ ಮನಸ್ಸನ್ನು ಆ ಕಡೆಗೆ ಕೊಡದೇ ಇರುವುದು, ಇದೆಲ್ಲ ನಮ್ಮ ತಪ್ಪು. ತನುಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ. ಮುಂದೆ, ಮನಸ್ಸು ನಿನ್ನಲ್ಲಿ ನೆಲೆಸದಿದ್ದರೆ ನಿನಗೆ ಆಣೆ ಎಂದರು. ಎಂತಹ ಮಾತು ನೋಡಿ. ಅಂದರೆ ನಾವು ಮಾಡೋ ಸಾಧನೆಯೊಳಗೆ ಇದರರ್ಥ ಕೆಲವುದು ನಮ್ಮದು, ಕೆಲವುದು ದೇವರದು ಅಂತ ಹೇಳ್ತೇನೆ ಅಂತ ಹಾಗೆ ತಪ್ಪು ತಿಳಿಯಬೇಡ್ರಿ. ಎಲ್ಲವೂ ದೇವರ ಅಧೀನ, ಆ ವಿಷಯ ಬೇರೆ. ಆದರೆ ದೇವರು ತನ್ನ ಅಧೀನವಾಗಿಟ್ಟುಕೊಂಡಿದ್ರೂ ಕೂಡ ಕೆಲವು ಶಕ್ತಿಗಳನ್ನ ನಮ್ಮ ಅನುಭವಕ್ಕೆ ತಿಳಿಯುವ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾನೆ. ನಾನು ಈ ಮೈಕ್ ಎತ್ತಬಹುದೋ ಇಲ್ವೋ? ಎತ್ತಬಹುದು. ನನಗೆ ಅನಿಸ್ತದೆ ಎತ್ತಬಹುದು ಅಂತ, ನನಗೆ ಗೊತ್ತು. ಎತ್ತಬೇಕು ಅಂತ ನಾನು ಇಚ್ಛೆ ಮಾಡ್ತೇನೆ, ನಾನು ಎತ್ತುತ್ತೇನೆ. ಆ ತಿಳುವಳಿಕೆ ಇದೆ, ತಕ್ಕ ಇಚ್ಛೆ ಬರ್ತದೆ, ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಿ ನಾನು ಸಕ್ಸೀಡ್ ಆಗ್ತೇನೆ, ನಾನು ಯಶಸ್ವಿ ಆಗ್ತೇನೆ. ಈ ತರಹದ ಅನುಭವ ನನಗಿದೆ. ಆದರೆ ಈ ತರಹದ ಅನುಭವ ಮನಸ್ಸನ್ನ ಏಕಾಗ್ರವಾಗಿ ಭಗವಂತನಲ್ಲಿ ನಿಲ್ಲಿಸ್ತೇನೆ. ಈ ಮೈಕ್ ಇಲ್ಲಿಡೋದು ಬೇಡ, ಗಟ್ಟಿಯಾಗಿ ಇಲ್ಲಿಡುತ್ತೆ. ನಾನು ಇಲ್ಲೇ ಇಡ್ತೇನೆ, ಕೊನೆಯವರೆಗೂ ಇಡಬಹುದು. ಆದರೆ ಹಾಗೆ ಎತ್ತಿ ನನ್ನ ಮನಸ್ಸೆಲ್ಲ ಸಂಸಾರಿಕ ವಿಷಯಗಳಲ್ಲಿ ಇದೆಯಲ್ಲ, ಸಂಸಾರಿಕ ವಿಷಯಗಳಲ್ಲಿದ್ದ ಮನಸ್ಸನ್ನು ಹೀಗೆ ಎತ್ತಿ ಭಗವಂತನ ಪಾದದಲ್ಲಿ ಇಟ್ಟು ಬಿಡ್ತೇನೆ, ಆಚೆ ಈಚೆ ಹೋಗದೇ ಇರೋ ಹಾಗೆ ಮಾಡ್ತೇನೆ ಅಂತಂದ್ರೆ ಅದು ನನ್ನ ಶಕ್ತಿ ಅಲ್ಲ. ಅದು ನನ್ನ ಶಕ್ತಿ ಅಲ್ಲ. ಇಟ್ ಈಸ್ ಬಿಯಾಂಡ್ ಅವರ್ ಕೆಪಾಸಿಟಿ. ಅದು ನಮ್ಮ ಶಕ್ತಿಯನ್ನು ಮೀರಿದ್ದು. ಅದಕ್ಕೆ ದಾಸರು ಅದನ್ನು ಆ ಕೋರಟಿಗೆ ಹಾಕಿದ್ರು, ದೇವರ ಕೋರಟಿಗೆ ಎಸೆದರು. ಮನಸ್ಸು ನಿನ್ನಲ್ಲಿ ನೆಲೆಸದಿದ್ರೆ ನನಗೆ ನಾಣೆ ಹಾಕೋದಿಲ್ಲ ನಾನು, ಯಾಕಂದ್ರೆ ನನ್ನ ಕೈಲಿ ಆಗೋದೇ ಇಲ್ಲ. ಮನಸ್ಸು ನಿನ್ನಲ್ಲಿ ನೆಲೆಸದಿದ್ದರೆ ನಿನಗೆ ಆಣೆ. ನಾನು ನನ್ನ ದೇಹ, ಮನಸ್ಸು, ಇಂದ್ರಿಯಗಳಿಗೆ ವಂಚನೆಯಾಗದಂತೆ ನಾನು ದುಡಿಯುವುದಕ್ಕೆ ನಾನು ಸಿದ್ಧ. ನೀನು ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಾನು ದುಡಿತೇನೆ. ಆದರೆ ಕೊನೆಗೆ ಮನಸ್ಸು ಏನಿದೆ ನೋಡಿ, ಅದು ಏಕಾಗ್ರವಾಗಿ ನಿನ್ನ ರೂಪ, ನಿನ್ನ ಗುಣ, ನಿನ್ನ ಕ್ರಿಯೆಗಳ ಧ್ಯಾನ ಮಾಡುವಂತೆ ಆಗಬೇಕಾದ್ರೆ ಮಾತ್ರ ಅದು ನನ್ನ ಮೇಲೆ ನಾನು ಹಾಕೊಳ್ಳೋದಿಲ್ಲ. ಆ ಜವಾಬ್ದಾರಿಯನ್ನ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀನು ಮಾಡಿಸ್ಬೇಕೇ ಹೊರತು ನಾನು ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ದಾಸರು ಅದನ್ನು ಸರಿಯಾಗಿ ವಿಂಗಡಣೆ ಮಾಡುತ್ತಾರೆ. ಯಾವುದು ದೇವರೇ ಕೊಟ್ಟ ಮಾನವನ ಶಕ್ತಿಗೆ ನಿಲುಕುವ ಘಟ್ಟಗಳಿವೆ, ಅವುಗಳನ್ನ ಜೀವರ ಮೇಲೆ ಹಾಕಿ ಆಣೆಯನ್ನು ಹಾಕ್ತಾರೆ. ಯಾವುದು ಜೀವರ ಶಕ್ತಿಯನ್ನು ಮೀರಿ ನಿಂತದ್ದುಂಟೋ ಅದನ್ನು ದೇವರಿಗೆ ಒಪ್ಪಿಸ್ತಾ ಇದ್ದಾರೆ.